ನೀಟ್ ಅಕ್ರಮದ ವಿರುದ್ಧ ಸಿಡಿದೆದ್ದ ಕಾಂಗ್ರೆಸ್ ದೇಶಾದ್ಯಂತ ಪ್ರತಿಭಟನೆ ನಡೆಸುತ್ತಾ ಇದೆ. ಇವತ್ತು ಬೀದಿಗಿಳಿದ ಸಾವಿರಾರು ಕಾರ್ಯಕರ್ತರು ಕೇಂದ್ರದ ವಿರುದ್ಧ ವಾಗ್ದಾಳಿ ನಡೆಸಿದ್ರು. ಪ್ರತಿಭಟನೆ ವೇಳೆ ಹೈಡ್ರಾಮಾವೇ ನಡೆಯಿತು. ಮತ್ತೊಂದು ಕಡೆ ಸಿಎಂ ಸಿದ್ದರಾಮಯ್ಯ ಮೋದಿ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದ್ರು. ಯಾರು ತಪ್ಪಿತಸ್ಥರಿದ್ದಾರೆ ಅವರನ್ನು ಪತ್ತೆ ಹಚ್ಚಿ ಮರ್ಡರ್ ಕೇಸ್ಗಳನ್ನ ಹಾಕಬೇಕು. ಚಿಕ್ಕ ಮಕ್ಕಳು ಹಾಕೋ ಡೈಪರ್ ಲೀಕ್ ಆಗಲ್ಲ, NTA ನೀಟ್ ಪೇಪರ್ ಲೀಕ್ ಆಗುತ್ತೆ. ಬ್ಯಾರಿಕೇಡ್ ಏರಿದ ಕಾರ್ಯಕರ್ತರು, ಬಿಜೆಪಿ ಕಚೇರಿಗೆ ಮುತ್ತಿಗೆ ಯತ್ನ, ಜಲಫಿರಂಗಿಗೂ ಜಗ್ಗದೆ ಮುನ್ನುಗ್ಗಿದ್ದ ಪ್ರತಿಭಟನಾಕಾರರು, ಪೊಲೀಸರ ಜೊತೆ ಕಾರ್ಯಕರ್ತರ ವಾಗ್ಯುದ್ಧ. ಇದು ನೀಟ್ ಮಾಫಿಯಾ ವಿರುದ್ಧ ಕಾಂಗ್ರೆಸ್ ಕಾರ್ಯಕರ್ತರ ಆಕ್ರೋಶ. ನೀಟ್ ಮಾಫಿಯಾ ವಿರುದ್ಧ ದೇಶಾದ್ಯಂತ ಕಾಂಗ್ರೆಸ್ ರಣಕಹಳೆ. ರಾಜಸ್ಥಾನದ ಜೈಪುರದಲ್ಲಿ ರೋಷಾಗ್ನಿ, ಜಲಫಿರಂಗಿ ಪ್ರಯೋಗ. ಆಕ್ರೋಶದ ಕಟ್ಟೆಯೊಡೆದಿದೆ. ರೋಷಾಗ್ನಿ ಧಗ ಧಗ ಅಂತಿದೆ. ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಖಂಡಿಸಿ ಕೇಂದ್ರದ ವಿರುದ್ಧ ದೇಶಾದ್ಯಂತ ನಡೀತಿರೋ ಹೋರಾಟಗಳು ತಣ್ಣಗಾಗ್ತಿಲ್ಲ. ಇವತ್ತು ರಾಜಸ್ಥಾನದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಸಿಡಿದೆದ್ದಿದ್ರು. ಜೈಪುರದಲ್ಲಿರೋ ಬಿಜೆಪಿ ಕಚೇರಿಗೆ ಮುತ್ತಿಗೆಗೆ ಮುಂದಾಗಿದ್ರು. ಸಾಗರದಂತೆ ಹರಿದು ಬಂದ ಕಾಂಗ್ರೆಸ್ ಸೇನೆಯನ್ನ ಪೊಲೀಸರು ಬ್ಯಾರಿಕೇಡ್ ಹಾಕಿ ತಡೆದು ನಿಲ್ಲಿಸಿದ್ರು. ಕಾರ್ಯಕರ್ತರು ಬ್ಯಾರಿಕೇಡ್ ಏರಿ ಕೇಂದ್ರ ಸರ್ಕಾರದ ವಿರುದ್ಧ ಬೆಂಕಿ ಉಗುಳಿದ್ರು. ಪ್ರತಿಭಟನಾಕಾರರನ್ನ ನಿಯಂತ್ರಿಸಲು ಜಲಫಿರಂಗಿ ಪ್ರಯೋಗಿಸಲಾಯಿತು. ಬೆಂಗಳೂರಿನಲ್ಲಿ ಯುವ ಕಾಂಗ್ರೆಸ್ ಉಗ್ರ ಪ್ರತಿಭಟನೆ. ಲೋಕಭವನಕ್ಕೆ ಮುತ್ತಿಗೆ ಹಾಕಲು ಯತ್ನ, ಹೈಡ್ರಾಮಾ. ನೀಟ್ ಅಕ್ರಮ ವಿರೋಧಿಸಿ ಯುವ ಕಾಂಗ್ರೆಸ್ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆ ನಡೆಸಿತ್ತು. ಬಳಿಕ ಲೋಕಭವನಕ್ಕೆ ಮುತ್ತಿಗೆ ಹಾಕಲು ಸಾವಿರಾರು ಕಾರ್ಯಕರ್ತರು ಮುನ್ನುಗ್ಗಿದ್ರು. ಆದರೆ ಪೊಲೀಸರು ಬ್ಯಾರಿಕೇಡ್ ಹಾಕಿ ತಡೆದ್ರು. ಈ ವೇಳೆ ಹೈಡ್ರಾಮಾನೇ ನಡೆಯಿತು. ಬ್ಯಾರಿಕೇಡ್ ಹತ್ತಿ ಲೋಕಭವನದತ್ತ ನುಗ್ಗಲು ಯತ್ನಿಸಿದ್ರು. ಆಗ ಪೊಲೀಸರು ಯುವ ಕಾಂಗ್ರೆಸ್ ಅಧ್ಯಕ್ಷ ಸೇರಿ ಹಲವರನ್ನ ವಶಕ್ಕೆ ಪಡೆದು ಬಸ್ಸಿಗೆ ತುಂಬಿದ್ರು. ನೀಟ್ ಅಕ್ರಮದಾರರ ಮೇಲೆ ಮರ್ಡರ್ ಕೇಸ್ ಹಾಕಬೇಕು. ಪ್ರಧಾನಿ ಮೋದಿ ವಿದ್ಯಾರ್ಥಿಗಳ ಕ್ಷಮೆ ಕೇಳಬೇಕು ಎಂದ ಸಿಎಂ. ಇನ್ನು ಫ್ರೀಡಂ ಪಾರ್ಕ್ನಲ್ಲಿ ನಡೆದ ಪ್ರತಿಭಟನಾ ಸಭೆಯಲ್ಲಿ ಸಿಎಂ ಸಿದ್ದರಾಮಯ್ಯ, ರಣದೀಪ್ ಸುರ್ಜೇವಾಲಾ ಸೇರಿ ಹಲವು ನಾಯಕರು ಭಾಗಿಯಾಗಿದ್ರು. ಸಭೆಯಲ್ಲಿ ಮಾತನಾಡಿದ ಸಿಎಂ, ನೀಟ್ ಅಕ್ರಮದಾರರ ಮೇಲೆ ಕೊಲೆ ಕೇಸ್ ಹಾಕಬೇಕು, ಮೋದಿ ವಿದ್ಯಾರ್ಥಿಗಳ ಕ್ಷಮೆ ಕೇಳಬೇಕು ಅಂತ ಆಗ್ರಹಿಸಿದ್ರು. ಜೊತೆಗೆ ಆಯಾ ರಾಜ್ಯಗಳಿಗೆ ಅದರ ಜವಾಬ್ದಾರಿ ಬಿಟ್ಬಿಡಿ ಅಂತಂದ್ರು. ಯಾರು ತಪ್ಪಿತಸ್ಥರಿದ್ದಾರೆ ಅವರನ್ನು ಪತ್ತೆ ಹಚ್ಚಿ ಅವ್ರ ಮೇಲೆ ಮರ್ಡರ್ ಕೇಸ್ಗಳನ್ನ ಹಾಕಬೇಕು. ಈ ದೇಶದ ಯುವಕರ ಬೇಸರ ಕ್ಷಮೆ ಯಾಚಿಸಬೇಕು. ಧರ್ಮೇಂದ್ರ ಪ್ರಧಾನ್ ಶಿಕ್ಷಣ ಸಚಿವ, ಬರೀ ಪರೀಕ್ಷೆ ಮುಂದೂಡಿದ್ರೆ ಸಾಲಲ್ಲ, ಅದಕ್ಕೆ ಇನ್ನೊಂದು ದಿನ ಮಾಡ್ತೀವಿ ಪರೀಕ್ಷೆ ಅಂದ್ರೆ ಸಾಲಲ್ಲ. ನೀವು ಕೂಡಲೇ ರಾಜೀನಾಮೆಯನ್ನು ಕೊಡಬೇಕು. ರಾಜೀನಾಮೆ ಕೊಡಲ್ಲ, ಅವರು ಬಂಡರು, ಬಿಜೆಪಿಯವರು ಬಂಡರು. ಕ್ಷಮೆ ಯಾಚಿಸಬೇಕು. ನರೇಂದ್ರ ಮೋದಿ ಅವರು ತಪ್ಪಿಸಿಕೊಂಡು ತಿರುಗಾಡಕ್ಕಾಗಲ್ಲ. ನರೇಂದ್ರ ಮೋದಿ ಅವರು ಯಾವಾಗ ದೇಶದಲ್ಲಿ ಸಮಸ್ಯೆಗಳು ಬರ್ತದೆ, ಇಂಥ ಬಿಕ್ಕಟ್ಟು ನಿರ್ಮಾಣ ಆಗ್ತದೆ ಅಂತ ಸಂದರ್ಭಗಳಲ್ಲೆಲ್ಲ ವಿದೇಶಕ್ಕೆ ಕೊಂಡೋಗ್ತಾರೆ. ಅದರಿಂದ ನಾನು ಇನ್ನೊಂದು ಒತ್ತಾಯವನ್ನು ಮಾಡಲಿಕ್ಕೆ ಬಯಸ್ತಾ ಇದ್ದೇನೆ. ನೀವು ಇನ್ನು ಮುಂದೆ ನೀಟ್ ಪರೀಕ್ಷೆಯನ್ನ ಮಾಡಬೇಡಿ. ಆ ರಾಜ್ಯಗಳು ಹಿಂದೆ CET ಪರೀಕ್ಷೆ ಮಾಡಿ ಹೇಗೆ ಪಾರದರ್ಶಕವಾಗಿ ಮಾಡ್ತಾ ಇದ್ದೋ ಆ ರಾಜ್ಯಗಳಿಗೆ ಬಿಡಬೇಕು ಅಂತಕ್ಕಂಥ ಒತ್ತಾಯವನ್ನು ಕೂಡ ಈ ಸಂದರ್ಭದಲ್ಲಿ ಮಾಡ್ತೇನೆ. ಮಕ್ಕಳ ಡೈಪರ್ ಲೀಕ್ ಆಗಲ್ಲ, ನೀಟ್ ಪ್ರಶ್ನೆ ಪತ್ರಿಕೆ ಲೀಕ್ ಆಗುತ್ತೆ ಎಂದ ಪ್ರದೀಪ್. ಇನ್ನು ಕಾಂಗ್ರೆಸ್ ಶಾಸಕ ಪ್ರದೀಪ್ ಈಶ್ವರ್ ಕೂಡ ಕೇಂದ್ರದ ವಿರುದ್ಧ ಕೆಂಡ ಕಾರಿದ್ರು. ಮಕ್ಕಳು ಹಾಕೋ ಡೈಪರೇ ಲೀಕ್ ಆಗಲ್ಲ, ಅಂಥದ್ರಲ್ಲಿ ರಾಷ್ಟ್ರ ಮಟ್ಟದ ನೀಟ್ ಪ್ರಶ್ನೆ ಪತ್ರಿಕೆ ಲೀಕ್ ಆಗ್ತಿದೆ ಅಂತ ಮೋದಿ ವಿರುದ್ಧ ವಾಗ್ದಾಳಿ ನಡೆಸಿದ್ರು. ಚಿಕ್ಕ ಮಕ್ಕಳು ಹಾಕೋ ಡೈಪರ್ ಲೀಕ್ ಆಗಲ್ಲ, ಚಿಕ್ಕ ಮಕ್ಕಳು ಹಾಕೋ ಡೈಪರ್ ಲೀಕ್ ಆಗಲ್ಲ, NTA ನೀಟ್ ಪೇಪರ್ ಲೀಕ್ ಆಗುತ್ತೆ. ಇದು ಬಿಜೆಪಿಯ ಯೋಗ್ಯತೆ.
ಪುತ್ರನಿಗಾಗಿ ಅಕ್ರಮವಾಗಿ ನೀಟ್ ಪ್ರಶ್ನೆ ಪತ್ರಿಕೆ ಖರೀದಿಸಿದ್ದ ವೈದ್ಯ. ಮತ್ತೊಂದೆಡೆ ನೀಟ್ ಮಾಫಿಯಾದ ಬಗ್ಗೆ ಸಿಬಿಐ ತನಿಖೆ ಚುರುಕುಗೊಳಿಸಿದೆ. ಮಹಾರಾಷ್ಟ್ರದ ಲಾತೂರ್ ಮೂಲದ ವೈದ್ಯ ಮನೋಜ್ ಶಿರೂರೆ ಎಂಬಾತನನ್ನ ಅರೆಸ್ಟ್ ಮಾಡಲಾಗಿದೆ. ಕಿಂಗ್ ಪಿನ್ ಪಿ.ವಿ. ಕುಲಕರ್ಣಿ ಜೊತೆ ಸಂಪರ್ಕದಲ್ಲಿದ್ದ ವೈದ್ಯ ಮನೋಜ್ ಶಿರೂರೆ ಪುತ್ರನಿಗಾಗಿ ಅಕ್ರಮವಾಗಿ ನೀಟ್ ಪ್ರಶ್ನೆ ಪತ್ರಿಕೆ ಖರೀದಿಸಿದ್ದ. ಸಿಬಿಐ ವಶದಲ್ಲಿರೋ ಶಿವರಾಜ್ ರಘುನಾಥ್ ಮೊಟೆಗಾಂವ್ಕರ್ ಸ್ಫೋಟಕ ಸತ್ಯ ಬಾಯ್ಬಿಟ್ಟಿದ್ದಾನೆ. ಎಮ್ಸರ್ ಎಂದೇ ಫೇಮಸ್ ಆಗಿರೋ ಶಿವರಾಜ್ ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಗ್ಯಾಂಗ್ನಲ್ಲಿದ್ದ. ಇನ್ನು ಆರ್ಸಿಸಿ ಕೋಚಿಂಗ್ ಸೆಂಟರ್ ಮಾಲೀಕನಾಗಿದ್ದ ಈತ ಲಾತೂರ್ ಬಳಿ ಬೃಹತ್ ಶಿಕ್ಷಣ ಸಂಸ್ಥೆ ಸ್ಥಾಪನೆಗೆ ಮುಂದಾಗಿದ್ದಂತೆ. ಕಟ್ಟಡ ಕಾಮಗಾರಿ ಪೂರ್ಣಗೊಳ್ತಿದ್ದಂತೆ ಆಸ್ತಿ, ಹಣದ ಮೂಲದ ಬಗ್ಗೆ ತನಿಖೆ ನಡೆಸಿದಾಗ ಲಾಕ್ ಆಗಿದ್ದಾನೆ. ಬ್ಯೂರೋ ರಿಪೋರ್ಟ್, ಟಿವಿ9.